ನಾನು ಪ್ರಕಾಶ್ ಶೆಟ್ಟಿ ಕಳೆದ 50 ವರ್ಷಗಳಿಂದ ಕಾರ್ಟೂನ್ ಮಾಡ್ತಾ ಇದ್ದೇನೆ. 2025ಗೆ ನಾನು 50 ವರ್ಷ ಪೂರ್ತಿಗೊಳಿಸಿದೆ. 15 ವರ್ಷ ಇರುವಾಗಲೇ ನಾನು ಈ ಹುಚ್ಚಾಟ ಗೀಚಾಟ ಎಲ್ಲ ಶುರು ಮಾಡಿದೆ. ವ್ಯಂಗ್ಯಚಿತ್ರ ರಂಗದಲ್ಲಿ ನಾನು ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದೆ. ಈ ಕ್ಯಾರಿಕೇಚರು, ಆನ್ ದಿ ಸ್ಪಾಟ್ ಕ್ಯಾರಿಕೇಚರು, ಆಮೇಲೆ ಇಲಸ್ಟ್ರೇಷನ್ನಲ್ಲಿ ಪ್ರಯೋಗಗಳು, ಈ ಥರ ಪ್ರಯೋಗಗಳನ್ನು ಮಾಡಿಯೇ ಬೆಳೀತಾ ಬಂದೆ. ಆಮೇಲೆ ಹೀಗೆ ಒಂದು ನನ್ನ 50 ವರ್ಷಗಳ ಒಂದು ವೃತ್ತಿ ಜೀವನವನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಅನಿಸ್ತು. ಆಗ ತೋಚಿದ್ದು ಈ ಒಂದು ನನ್ನ ಯೋಜನೆ. ಈ ಯೋಜನೆಯನ್ನು ಕಾರ್ಯಗತ ಮಾಡೋಕ್ಕೆ ನಾನು ರೂಪಿಸಿದ್ದೆ ಈ ಮನೆ. ಇದಕ್ಕೆ ಕಾರ್ಟೂನ್ ನೆಸ್ಟ್ ಅಂತ ಹೆಸರಿಟ್ಟಿದ್ದೇನೆ, ಕಾರ್ಟೂನ್ ಗೂಡು ಅಂತ. ನಾನು ಇದನ್ನು ಕಾರ್ಟೂನ್ ಮಯವಾಗಿ ಮಾಡೋಕ್ಕೆ ಒಂದು ಗೋಡೆ ಮೇಲೆ ಅನೇಕ ಚಿತ್ರಗಳನ್ನು ರೂಪಿಸಿ ಚಿತ್ರಿಸಿಕೊಂಡು ಬಂದೆ. ನಾನು ಈ ಮನೆಯನ್ನು ಒಂದು ವಿಶೇಷವಾಗಿ ವಿಭಿನ್ನತೆ ದೃಷ್ಟಿಯಿಂದ ಮಾಡಿದ್ದು. ಅಂದರೆ ಬರೀ ಇಲಸ್ಟ್ರೇಷನ್ ಇರಬಾರ್ದು, ಇದರಲ್ಲಿ ಕಾರ್ಟೂನು ರೀತಿಯ ಬ್ಲೆಂಡ್ ಆಗಿರಬೇಕು. ವಿಂಡೋಸ್, ಉದಾಹರಣೆಗೆ ವಿಂಡೋ ಸ್ಕ್ರೀನ್ಗಳಿವೆ, ಟಿವಿ ಸ್ಟ್ಯಾಂಡ್ಗಳಿವೆ, ಟಿವಿಯನ್ನು ಎತ್ತಿಕೊಂಡ ಅಟ್ಲಾಸ್ ಇದೆ. ಎಲ್ಲ ಪರದೆ, ಕಿಟಕಿ ಪರದೆಯ ಒಳಗೆ ಇಣುಕುವಂಥ ವ್ಯಕ್ತಿಗಳು, ನಾಯಿ, ಒಬ್ಬ ಜೋಕರ್ ಇಣುಕ್ತಾ ಇದ್ದಾನೆ, ಅದೊಂದು ವೇದಿಕೆ ಥರ ಬ್ಲೆಂಡ್ ಮಾಡಿದ್ದೇನೆ. ಇನ್ನೊಂದು ಕಡೆ ಗ್ರೀನ್ ರೂಮ್ ಇದೆ. ಆಮೇಲೆ ಎಲ್ಲ ಸ್ವಿಚ್ ಬೋರ್ಡ್ಗಳಲ್ಲಿ ಬೆಕ್ಕುಗಳಿವೆ, ಅದು ಒಂದೊಂದು ಪೋಸ್ಚರ್ಸ್ನಲ್ಲಿ ನಿಂತ್ಕೊಂಡಿವೆ, ಕುಳಿತುಕೊಂಡಿವೆ. ಉದಾಹರಣೆಗೆ ಡೈನಿಂಗ್ ಸೆಕ್ಷನ್ನಲ್ಲಿ ಬೆಕ್ಕು ಮೀನು ಮುಳ್ಳು ತಿಂತಾ ಇರುತ್ತೆ. ನಾವು ಮೀನು ತಿನ್ನುವಾಗ ಅದು ಮೀನು ಮುಳ್ಳು ತಿಂತಾ ಇರೋದು. ಈ ಥರ ಒಂದಿಷ್ಟು ತಮಾಷೆಯ ಚಿತ್ರಗಳು ಇಲ್ಲಿ ಕಾಣ್ಬೋದು. ಇಲ್ಲಿ ಚಿತ್ರಗಳು ಮಾತನಾಡ್ತವೆ, ಗೋಡೆಯ ಮೇಲೆ ಚಿತ್ರಗಳು ಮಾತನಾಡ್ತವೆ. ಇನ್ನು ಉಳಿದಂತೆ ಕಿಚನ್ ರೂಮ್ನಲ್ಲೂ ಅಷ್ಟೇ, ಡೈನಿಂಗ್ ರೂಮ್ನಲ್ಲೂ ಅಷ್ಟೇ, ಬೆಡ್ರೂಮ್ನಲ್ಲಿ ಡ್ರೀಮ್ ಅಂತ ಬೇಕಂತ ಒಂದು ಥೀಮ್ ಇಟ್ಕೊಂಡು ಅಲ್ಲಿ ಮಾಡಿದ್ದೇನೆ. ಚಂದಿರ, ನಮಗೆ ಕಾರ್ಟೂನ್ಸ್ಗಳಿಗೆ ಚಂದಿರ ಅಂದರೆ ಒಂದು ಸ್ಮೈಲಿಂಗ್, ನಗುವ ಒಂದು ರೂಪ. ಸೊ ನಾನು ಅಲ್ಲಿ ಹೋಗುವಂಥ ಒಂದು ಡ್ರೀಮ್ ಕಾರ್ಪೆಟ್ನಲ್ಲಿ ಹೋಗುವಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಚಿತ್ರಿಸಿದ್ದೇನೆ. ಚಿಕ್ಕ ಮನೆ, ಚೊಕ್ಕದಾದ ಮನೆ, ಹಂಚಿನ ಮನೆ. ಇದನ್ನು ಚಿಕ್ಕ ಮನೆಯನ್ನು ನೋಡುವಂತೆ ಮಾಡಬೇಕು ಅಂತ ನನಗೆ, ಎಲ್ಲರೂ ನೋಡುವಂತೆ ಮಾಡಬೇಕಾದದ್ದು ಬೇಕಂತ ನನಗೆ ಆಸೆ ಇತ್ತು. ಅದು ಈಗ ಯಶಸ್ವಿಯಾಗಿದೆ. ಭಾಳಷ್ಟು ಜನ ಇಲ್ಲಿ ಬಂದು ಇದನ್ನು ನೋಡ್ತಾರೆ.